ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ, ನಮ್ಮ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ನ್ಯೂ ಡೇ ಕ್ರೀಮ್ ಹಾಗೂ ನ್ಯೂ ನೈಟ್ ಕ್ರೀಮ್ ನ ಯಾವ ರೀತಿ ಅಪ್ಲೈ ಮಾಡಬೇಕು, ಇದರಿಂದ ಏನ್ ಯೂಸಸ್ ಇದೆ, ಯಾಕೆ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಇದು ಮೇನ್ ಆಗಿ ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಮುಖದಲ್ಲಿರುವಂತಹ ಮೆಲಸ್ಮಾ ಅಥವಾ ಪಿಗ್ಮೆಂಟೇಶನ್, ಇಲ್ಲಿ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇನ್ ಕೆಲವೊಬ್ಬರಿಗೆ ಸ್ಕಿನ್ ಬಹಳ ಡಲ್ ಇರುತ್ತೆ ಅಂತವ್ರಿಗಾಗಿರ್ಬೋದು, ಮತ್ತೆ ಬರೀ ಮೂಗ್ ಮೇಲೆ ಪಿಗ್ಮೆಂಟೇಶನ್ ಇರುತ್ತೆ, ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಈ ಡೇ ಅಂಡ್ ನೈಟ್ ಕ್ರೀಮ್ ಇಂದ ಸಾಲ್ವ್ ಆಗುತ್ತೆ. ಮತ್ತೆ ಇದರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಮನೆಯಲ್ಲಿರೋರ್ಗೆ ಈ ಡೇ ಅಂಡ್ ನೈಟ್ ಕ್ರೀಮ್ ನ ಯೂಸ್ ಮಾಡೋದಿಕ್ ಹೇಳ್ತೀವಿ. ಇನ್ ಕೆಲವೊಬ್ರು ಆಚೆ ಹೋಗೋರು ಏನಾದ್ರು ಕೆಲಸ ಮಾಡೋರು ಏನಾದ್ರು ಇದ್ರೆ, ಫೇರ್ನೆಸ್ ಕ್ರೀಮ್ ಮೇಲ್ಗಡೆ ಹಾಕ್ತಿದೀನಿ ನೋಡಿ ಫೋಟೋನ, ಆ ಫೇರ್ನೆಸ್ ಕ್ರೀಮ್ ಮತ್ತೆ ನಮ್ಮ ನ್ಯೂ ನೈಟ್ ಕ್ರೀಮ್ ನ ಎರಡು ಯೂಸ್ ಮಾಡ್ಬೇಕು. ಹಾಗೆ ನಮ್ಮ ಸೋಪ್ಸ್ ಕೂಡ ಯೂಸ್ ಮಾಡ್ಬೇಕು. ಅದ್ರ ಜೊತೆಗೆ ಬೇರೆ ಪ್ರಾಡಕ್ಟ್ ಇದ್ರ ಜೊತೆ ಯೂಸ್ ಮಾಡಬೇಡಿ, ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಯೂರ್ ಆಯುರ್ವೇದಿಕ್ ಇರುತ್ತೆ. ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇರಲ್ಲ, ಎಲ್ಲ ನಾವು ಲ್ಯಾಬ್ ಸರ್ಟಿಫೈಡ್ ಇರುತ್ತೆ. ಎಲ್ಲ ಕ್ರೀಮ್ಸ್ ಆಗಿರ್ಬೋದು ನಮ್ಮ ಹತ್ರ ಇರೋದೆಲ್ಲ ಲ್ಯಾಬ್ ಸರ್ಟಿಫೈಡ್. ದಯವಿಟ್ಟು ಭಯ ಪಡ್ಕೋಬೇಡಿ. ಮತ್ತೆ ಇನ್ ಕೆಲವೊಬ್ರು COD ಅಲ್ಲಿ 99 ರೂಪೀಸ್ ನೀವು ಪೇ ಮಾಡ್ಬೇಕು ಅಂತ ಇಟ್ಟಿದ್ರಿ ಮೇಡಮ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದು ಕೂಡ ನಾವು ಇವಾಗ ಫ್ರೀ ಮಾಡಿದೀವಿ. COD ಹಾಕಿದ್ರೆ ಡೈರೆಕ್ಟ್ ನೀವು ₹1 ಪೇ ಮಾಡುವಂಗಿಲ್ಲ, ಡೈರೆಕ್ಟ್ ನೀವು ಆರ್ಡರ್ ಹಾಕ್ಬೋದು ವೆಬ್ಸೈಟ್ ಥ್ರೂ. ಇನ್ ಕೆಲವೊಬ್ಬರಿಗೆ ಹಳ್ಳಿಯವರಾಗಿರ್ಬೋದು, ಇನ್ ಕೆಲವೊಬ್ಬರಿಗೆ ಫೋನೇ ಯೂಸ್ ಮಾಡಕ್ ಬರ್ದೇ ಇರೋರ್ಗು ಇನ್ನೊಂದು ಆಪ್ಷನ್ ಇದೆ. ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ನಂಬರ್ ನ ಮೆನ್ಷನ್ ಮಾಡಿದೀನಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ನಾನೇ ಬುಕ್ ಮಾಡ್ಬಿಟ್ಟು ಕಳಿಸ್ಕೊಡ್ತೀನಿ. ಯಾರು ಭಯ ಪಡ್ಕೋಬೇಡಿ, ದಯವಿಟ್ಟು ಆರ್ಡರ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನ್ಯೂ ಡೇ ಕ್ರೀಮ್ ಯಾವ ರೀತಿ ಅಪ್ಲೈ ಮಾಡ್ಬೇಕು ಮೇಡಮ್ ಅಂತ ಕೇಳ್ತಾ ಇರ್ತೀರ. ಸೊ ನೀವು ಸ್ನಾನ ಆದ್ಮೇಲೆ ಮನೆಯಲ್ಲೇ ಇರ್ತೀರಾ ಅಂತ ಅನ್ಕೊಳ್ಳಿ. ಸ್ನಾನ ಆದ ತಕ್ಷಣನೇ ನಾರ್ಮಲ್ ಆಗಿ ನೀವು ಏನೇನೋ ಕ್ರೀಮ್ ಯೂಸ್ ಮಾಡ್ತೀರಾ, ಅದ್ರ ಬದಲು ನಮ್ಮ ಈ ನ್ಯೂ ಡೇ ಕ್ರೀಮ್ ನ ಯೂಸ್ ಮಾಡಿ. ಈ ತರ ಕಲರ್ ಅಲ್ಲಿ ಇರುತ್ತೆ. ಸೊ ಇದನ್ನ ಇಲ್ಲಿ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇದ್ರೆ, ಮೂಗ್ ಮೇಲೆ ಇಲ್ಲಿ ಪಿಗ್ಮೆಂಟೇಶನ್ ಇದ್ರೆ, ಇಲ್ಲಿ ಏನಾದ್ರೂ ಕಲೆಗಳಿದ್ರೆ ಇಲ್ಲೆಲ್ಲ ನೀವು ಅಪ್ಲೈ ಈ ತರ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಕಡೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಶೈನಿ ಆಗುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ ಸ್ಕಿನ್ನು. ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇರಲ್ಲ. ಇಲ್ಲಿ ಕಣ್ ಮೇಲ್ಗಡೆ, ಇಲ್ಲಿ ಮತ್ತೆ ಇಲ್ಲಿ ಈ ತರ ಹಚ್ಕೊಂಡು ಬಿಡಿ. ಮಾರ್ನಿಂಗ್ ಟೈಮ್ ಅಲ್ಲಿ ಮನೇಲಿ ಇರ್ಬೇಕಾದ್ರೆ ಈ ಕ್ರೀಮ್ ನ ಅಪ್ಲೈ ಮಾಡಿ. ನೋಡಿ ಎಷ್ಟು ಸಾಫ್ಟ್ ಅನಿಸ್ತಾ ಇದೆ ನನಗೆ ಸ್ಕಿನ್ನು. ತುಂಬಾ ಜನ ಕಸ್ಟಮರ್ಸ್ ಯೂಸ್ ಮಾಡಿ ರಿಸಲ್ಟ್ ಬಂದಿದೆ. ಅವ್ರ ಫೋಟೋ ಕೂಡ ಮೆನ್ಷನ್ ಮಾಡಿದೀನಿ. ಮತ್ತೆ ಅವರ ವಾಯ್ಸ್ ರೆಕಾರ್ಡ್ ನೀವು ಕೇಳಿಸ್ಕೊಂಡ್ ಬನ್ನಿ. ನಂದು ಹೀಗಿದ್ದಿದ್ದು ಪೇಸ್ ಒಂದು ವಾರನಲ್ಲಿ ಹೀಗಾಗಿದೆ ಪೇಸ್. ನಂದು ರಿಸನ್ ತುಂಬ ಚಲೋ ಇದೆ. ನನ್ನ ಮಿಸ್ಸಸ್ ಮುಖದ ಮೇಲೆ ಗುಳ್ಳಿ ತುಂಬ ಆಗಿದ್ದು, ಅವರೊಂದು ಮಲಮ್ ಕಳಿಸಿದ್ರು. ಆ ಮಲಮ್ ನನ್ನ ಮಿಸ್ಸಸ್ ಯೂಸ್ ಮಾಡಕತ್ತಾರ. ಒಂದೇ ವಾರದಲ್ಲಿ ಎಲ್ಲ ಗುಳ್ಳಿ ಹೋಗ್ಯಾವ. ಗುಳ್ಳಿ ಎಲ್ಲ ಹೋಗಿ ತುಂಬ ಕ್ಲೀನಾಗಿ ಪೇಸ್ ಕಾಣಾಗ್ತೈತಿ. ನಾನು ಎಲ್ಲ ಕಡೆ ತೋರಿಸಿ ಸಾಕಾಗಿ ಇವ್ರಿಗೆ ಫೋನ್ ಹಚ್ಚಿದೆ. ಇವ್ರಿಗೆ ಫೋನ್ ಹಚ್ಚಿ ಇವ್ರದ್ದು ಒಂದು ದಮ್ ಯೂಸ್ ಮಾಡ್ಬೇಕಂತೇಳಿ ಫೋನ್ ಹಚ್ಚಿ ತೊಗೊಂಡಿದ್ದಕ್ಕೂ ಇವ್ರದ್ದು ಕ್ರೀಮ್ ಆಗಲಿ ಇವ್ರದ್ದು ಸಾಬೂನ್ ಆಗಲಿ ಯೂಸ್ ಮಾಡೋದ್ನ ನನಗೆ ಗೊತ್ತಾಯ್ತು ತುಂಬ ರಿಸಲ್ಟ್ ಚಲೋ ಐತೆ ಅಂತೇಳಿ. ಒಂದೇ ವಾರದಲ್ಲಿ 75% ರಿಸಲ್ಟ್ ಬಂತು ಇವ್ರದ್ದು ಸೊಪ್ಪಿನಲ್ಲಿ ಮತ್ತು ಇವ್ರ ಮಲಮ್ ಕಳಿಸೋದ್ರಲ್ಲಿ. ಎಲ್ಲರೂ ಇದೇ ರೀತಿ ಎಲ್ಲರೂ ಯೂಸ್ ಮಾಡ್ಬೇಕಂತೇಳಿ, ಯಾಕಂದ್ರೆ ನನಗೆ ಆಗಿದ್ದ ಘಟನೆನೂ ಹೇಳತ್ತೀನಿ. ನನಗೆ ತುಂಬ ಚಲೋ ಆಗಿದೆ, ನಿಮಗೂ ಚಲೋ ಆಗ್ತದೆ, ಎಲ್ಲರೂ ಯೂಸ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಡೇ ಕ್ರೀಮ್ ನ ಮಾರ್ನಿಂಗ್ ಟೈಮು ಸ್ನಾನ ಆದ ತಕ್ಷಣ ಈ ತರ ಅಪ್ಲೈ ಮಾಡ್ಬೇಕು. ಇವಾಗ ನೈಟ್ ಕ್ರೀಮ್ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ನೈಟ್ ಟೈಮ್ ಅಲ್ಲಿ ಮುಖ ನಾವು ಕೊಟ್ಟಿರುವಂತಹ ಸೋಪ್ ಆಗಿರ್ಬೋದು ಅಥವಾ ನಾವು ಕೊಟ್ಟಿರುವಂತಹ ಫೇಸ್ ವಾಶ್ ಆಗಿರ್ಬೋದು,
ನಮ್ಮ ಸೋಪ್ ನಮ್ಮ ಫೇಸ್ ವಾಶ್ ಈ ಪ್ರಾಡಕ್ಟ್ ಜೊತೆ ಯೂಸ್ ಮಾಡ್ಬೇಕು. ಯಾಕಂದ್ರೆ ಇದಕ್ಕೆ ಸೂಟ್ ಆಗುವಂತಹ ಸೋಪ್ಸ್ ಮತ್ತೆ ನಾವು ಫೇಸ್ ವಾಶ್ ನ ರೆಡಿ ಮಾಡಿರ್ತೀವಿ. ಸೊ ಇದ್ರ ಜೊತೆಗೆ ಅದನ್ನ ಯೂಸ್ ಮಾಡ್ಲೇಬೇಕಾಗತ್ತೆ. ಕೆಮಿಕಲ್ ಇರುವಂತದ್ದು ಯೂಸ್ ಮಾಡಿದ್ರೆ ರಿಸಲ್ಟ್ ಬರಲ್ಲ, ರ್ಯಾಶಸ್ ಆಗೋದು ಆತರ ಏನಾದ್ರೂ ಆಗತ್ತೆ. ಯಾಕಂದ್ರೆ ಆಯುರ್ವೇದಿಕ್ ಕೆಮಿಕಲ್ ಎರಡು ಮಿಕ್ಸ್ ಆಗಲ್ಲ. ಸೊ ದಯವಿಟ್ಟು ನಮ್ಮ ಪ್ರಾಡಕ್ಟ್ ಜೊತೆ ನಮ್ಮ ಸೋಪ್ ಅಥವಾ ನಮ್ಮ ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿ. ನಾನು ಫೋಟೋಸ್ ಕೂಡ ಅದರದ್ದು ಹಾಕ್ತಾ ಇದ್ದೀನಿ, ನೋಡಿ. ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನಾವು ಕೊಡ್ತಾ ಇರ್ತೀವಿ ಸೋಪ್ ನ. ನೀವು ನಮಗೆ ಕೇಳಿದ್ರೆ ನಿಮ್ ಸ್ಕಿನ್ ಈ ತರ ಇದೆ ಅಂತ ಹೇಳಿದ್ರೆ ನಾವು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಸೋಪ್ ನ ನಾವು ಕೊಡ್ತೀವಿ. ಕ್ರೀಮ್ಸ್ ಬಗ್ಗೆ ಹೇಳೋದಾದ್ರೆ ಕ್ರೀಮ್ಸ್ ಎಲ್ಲ ಸ್ಕಿನ್ ಟೈಪಿಗೂ ಯೂಸ್ ಆಗೋ ಹಾಗೆ ನಾವು ಕ್ರೀಮ್ ನ ಪ್ರಿಪೇರ್ ಮಾಡಿದೀವಿ. ಇವಾಗ ನೈಟ್ ಕ್ರೀಮ್ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ಕೊಡ್ತೇನೆ ನೋಡಿ. ಈ ತರ ಇರುತ್ತೆ. ಸೊ ಈ ತರ ಅಪ್ಲೈ ಮಾಡಿ. ಇಲ್ಲಿ ಮೂಗಿನ ಮೇಲಾಗಿರ್ಬೋದು, ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್, ಇದು ಸ್ವಲ್ಪ ಲೈಟ್ ಆಗಿ ಕೆಲವೊಬ್ಬರಿಗೆ ಮಾತ್ರ ಲೈಟ್ ಆಗಿ ಉರಿ ಬರುತ್ತೆ. ಯಾಕೆ ಉರಿ ಬರುತ್ತೆ ಅಂದ್ರೆ ನೀವು ಹೊರಗಡೆ ಹೋಗಿರ್ತೀರಾ, ತುಂಬಾ ಧೂಳಲ್ಲೆಲ್ಲ ತಿರ್ಗಾಡಿರ್ತೀರಾ, ಸೊ ಅದು ಗಲೀಜ್ ಹೊರಗಡೆ ಬರುತ್ತೆ. ಅದ್ರ ಸಲುವಾಗಿ ನಿಮಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಉರಿ ಬರುತ್ತೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪ್ಯೂರ್ ಟರ್ಮರಿಕ್ ಮತ್ತೆ ಎಲ್ಲ ಎಸೆನ್ಷಿಯಲ್ ಥಿಂಗ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಂದ ಮಾಡಿರುವಂತದ್ದು. ಇದು ಯಾವುದೇ ರೀತಿ ಭಯ ಪಡ್ಕೋಬೇಡಿ, ಎಲ್ಲಾನು ಲ್ಯಾಬ್ ಸರ್ಟಿಫೈಡ್ ಆಗಿಯೇ ನಾನ್ ಯೂಸ್ ಮಾಡಿ ನಿಮ್ಗೆ ಕೊಡ್ತಾ ಇರೋದು. ಯಾವುದೇ ರೀತಿ ಭಯ ಪಡ್ಕೊಳ್ಳೋದಿಕ್ ಹೋಗ್ಬೇಡಿ. ಈ ತರ ಅಪ್ಲೈ ಮಾಡ್ಕೊಂಡು ಈ ತರ ನೀವು ಒರೆಸ್ಕೋಬೇಕು. ರಬ್ ಮಾಡಬೇಡಿ ಸ್ಕಿನ್ಗೆ. ಈ ತರ ಲೈಟ್ ಆಗಿ ಇಲ್ಲಿ ಕಣ್ ಕೆಳಗಡೆ ಕಣ್ ಮೇಲ್ಗಡೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ. ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಕೆಲವೊಬ್ರಿಗೆ ಮನೇಲಿರಲ್ಲ, ಆಚೆಗಡೆ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಅವ್ರಿಗೆ ನಾವ್ ಏನ್ ಮಾಡಿರ್ತೀವಿ, ನಮ್ಮ ಫೇರ್ನೆಸ್ ಕ್ರೀಮ್ ಮತ್ತೆ ನೈಟ್ ಕ್ರೀಮ್ ಎರಡೂನು ಕೊಟ್ಟಿರ್ತೀವಿ. ಪಿಗ್ಮೆಂಟೇಶನ್ ಆಗಿರ್ಬೋದು, ಇಲ್ಲ ಪಿಂಪಲ್ಸ್ ಇರುತ್ತಲ್ಲ, ಪಿಂಪಲ್ಸ್ ಮಾರ್ಕ್ಸ್, ಅದಕ್ಕೆ ನಾವು ಎರಡೂನು ಕೊಡ್ತೀವಿ. ಜಸ್ಟ್ ಫೇರ್ನೆಸ್ ಗಾದ್ರೆ ಫೇರ್ನೆಸ್ ಕ್ರೀಮ್ ಮಾತ್ರ ಕೊಡ್ತೀವಿ. ಪಿಂಪಲ್ ಮಾರ್ಕ್ ಇದ್ರೆ ನೈಟ್ ಕ್ರೀಮ್ ಮತ್ತೆ ಫೇರ್ನೆಸ್ ಕ್ರೀಮ್ ಕೊಡ್ತೀವಿ. ಪಿಗ್ಮೆಂಟೇಶನ್ ಏನಾದ್ರೂ ಇದ್ರೆ ಕೆಲವೊಬ್ರು ಡೇ ಅಂಡ್ ನೈಟ್ ಜೊತೆ ಫೇರ್ನೆಸ್ ಕ್ರೀಮ್ ಕೂಡ ಯೂಸ್ ಮಾಡ್ತಾರೆ. ಡೇ ಕ್ರೀಮು ನೈಟ್ ಕ್ರೀಮು ಮನೇಲಿ ಇದ್ದಾಗ ಹಚ್ತಾರೆ. ಆಮೇಲೆ ಫೇರ್ನೆಸ್ ಕ್ರೀಮ್ ಏನ್ ಮಾಡ್ತಾರೆ, ಆಚೆ ಹೋಗೋ ಟೈಮ್ ಅಲ್ಲಿ ನಮ್ದೇ ಫೇರ್ನೆಸ್ ಕ್ರೀಮ್ ಯೂಸ್ ಮಾಡ್ತಾರೆ. ಮತ್ತೆ ಏನಾದ್ರೂ ಫಂಕ್ಷನ್ ಏನಾದ್ರೂ ಇದ್ರೆ ನಮ್ದು ಕಾಂಪ್ಯಾಕ್ಟ್ ಪೌಡರ್ ಜೊತೆ ಫೇರ್ನೆಸ್ ಕ್ರೀಮ್ ನ ಯೂಸ್ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಅಪ್ಲೈ ಮಾಡೋದು, ಯಾವ ತರ ಪ್ರಾಡಕ್ಟ್ ಹೇಗೆ ಏನು ಎಲ್ಲ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ COD ಇಷ್ಟು ದಿನ 99 ರುಪೀಸ್ ಪೇ ಮಾಡೋದಿತ್ತು, ಇವಾಗ ಅದನ್ನು ಕೂಡ ಫ್ರೀ ಮಾಡಿದೀವಿ. ನೀವು ಜಸ್ಟ್ COD ಆಪ್ಷನ್ ಒತ್ತಿದ ತಕ್ಷಣನೇ ನಿಮಗೆ ಬುಕ್ ಆಗ್ಬಿಡುತ್ತೆ. ಸೊ ಯಾರಿಗೆಲ್ಲ COD ನಿಮಗೆ ವೆಬ್ಸೈಟ್ ಥ್ರೂ ಮಾಡಕ್ ಬರಲ್ಲ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ನ ಮೆನ್ಷನ್ ಮಾಡಿದೀನಿ. ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕೂಡ COD ಬುಕ್ ಮಾಡಿಕೊಡ್ಬೋದು. ದಯವಿಟ್ಟು ಆರ್ಡರ್ ಮಾಡ್ಕೊಳ್ಳಿ, ಚೇಂಜಸ್ ನ ಪಡ್ಕೊಳ್ಳಿ. ನಮ್ಮ ಕಸ್ಟಮರ್ ರಿವ್ಯೂ ಆಡಿಯೋ ಕೂಡ ನಾನು ಹಾಕ್ತಾ ಇದ್ದೀನಿ, ನೋಡ್ಕೊಂಡ್ ಬನ್ನಿ. ನಾನು ಫೇರ್ನೆಸ್ ಕ್ರೀಮ್ ಯೂಸ್ ಮಾಡಕತ್ತು 1.5 ತಿಂಗಳಾಯ್ತು. ಸೊ ಇನ್ನೂ ಅರ್ಧ ಫೇರ್ನೆಸ್ ಕ್ರೀಮ್ ಐತಿ. ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ವೀಕ್ ಒಳಗೇ ಪಿಂಪಲ್ಸ್ ಎಲ್ಲ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮುಖನೂ ಕಲರ್ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಪ್ರಾಡಕ್ಟನ್ನು 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಆಮೇಲೆ ರಿಸಲ್ಟ್ಸ್ 1 ವೀಕ್ ಒಳಗನೆ ಚೇಂಜಸ್ ಸ್ಟಾರ್ಟ್ ಆಗೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಿ, ನಾನು ಯಾವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತೀನಿ, ನೀವು ಇವತ್ತು ಆರ್ಡರ್ ಮಾಡಿದ್ರೆ ನಾಳೆನೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಆಮೇಲೆ ಕೆಲವೊಬ್ರು ಏನು ಇವಾಗ್ಲೇ ಆರ್ಡರ್ ಮಾಡಿ ಮೇಡಮ್ ಇವತ್ತೇ ಡಿಸ್ಪ್ಯಾಚ್ ಮಾಡ್ಬಿಡಿ, ಆ ತರ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ ತುಂಬಾ ಆರ್ಡರ್ ಬಂದಿರುತ್ತೆ. ವೆಬ್ಸೈಟ್ ಥ್ರೂ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ತುಂಬಾ ಆರ್ಡರ್ ಇರೋದ್ರಿಂದ 1 ಡೇ ಡಿಸ್ಪ್ಯಾಚ್ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಲೋಕಲ್ ಬರ್ತಾರೆ ತಗೊಂಡೋಗಕ್ಕೆ, ಲೋಕಲ್ ಅಲ್ಲೂ ಕೂಡ ನಾವು ಡೆಲಿವರಿ ಇಟ್ಟಿದೀವಿ. ಸೊ ಮನೆಗೆ ಹೋಗಿ ಕೊಡ್ತೀವಿ. ವಿದ್ಯಾಗಿರಿ ಆದ್ರೆ 20 ರುಪೀಸ್, ನವನಗರ್ ಆದ್ರೂ 20 ರುಪೀಸ್, ಬಾಗಲಕೋಟ್ ಆದ್ರೆ 30 ರುಪೀಸ್ ನ ನಾವು ಡೆಲಿವರಿ ಚಾರ್ಜ್ ನ ಇಟ್ಟಿದೀವಿ. ಸೊ ಈ ತರ ಎಲ್ಲ ಪ್ರೊಸೀಜರ್ಸ್ ಇರುತ್ತೆ ನಮ್ದು. ಸೊ ಅವತ್ತಿನ ದಿನನೇ ಡಿಸ್ಪ್ಯಾಚ್ ಯಾರು ಮಾಡಲ್ಲ, ನಾವು ಕೂಡ ಮಾಡಲ್ಲ.
ಬಟ್ ನಾವು ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ಯಾವ್ದು ಇಟ್ಕೊಂಡ್ ಕೂತ್ಕೊಳ್ಳಲ್ಲ ನಾವು. ಇಟ್ಕೊಂಡ್ ಕೂತು ಏನ್ ಮಾಡೋದು ಹೇಳಿ? ನೀವು ಆರ್ಡರ್ ಮಾಡಿರ್ತೀರಾ, ನಿಮಗೆ ನಾವು ಡೆಲಿವರಿ ಮಾಡ್ಬೇಕು, ಹೌದು ಒಪ್ಕೋತೀನಿ. ಬಟ್ ಸೇಮ್ ಡೇ ಡೆಲಿವರಿ ಅವೈಲೇಬಲ್ ಇಲ್ಲ. ನೀವು ಇವತ್ತು ಮಾಡಿದ್ರೆ ನಾಳೆ ಖಂಡಿತ ನಾವು ಡೆಲಿವರಿ ಮಾಡ್ತೀವಿ. 2 to 3 days ಅಥವಾ 3 to 4 days ಒಳಗಡೆ ನಿಮಗೆ ಪ್ರಾಡಕ್ಟ್ ತಲುಪಿಡುತ್ತೆ. ಯಾವುದೇ ರೀತಿ ಮೋಸ ಇಲ್ಲ, ಯಾಕಂದ್ರೆ COD ಆಪ್ಷನ್ ಕೂಡ ನಾವು ತಂದಿದೀವಿ. ಇಷ್ಟು ದಿನ ಪ್ರೀಪೇಯ್ಡ್ ಇತ್ತು. ಪ್ರೀಪೇಯ್ಡ್ಗಂತೂ ತುಂಬಾ ಜನ ಸಪೋರ್ಟ್ ಮಾಡಿದೀರಾ. ಎಲ್ಲ ಹಳೆ ಕಸ್ಟಮರ್ಸಿಗೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೇನಾದ್ರೂ ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು, ಏನಾದ್ರೂ ಇದ್ರೆ ನನಗೆ ಮೆಸೇಜ್ ಮಾಡಿ. ಬಿಸ್ನೆಸ್ ಮಾಡೋರು ಮರಿಬೇಡಿ, ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಯಾರಾದ್ರೂ ಬಿಸ್ನೆಸ್ ಮಾಡೋರಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.